ನಮಸ್ಕಾರ. ಪಂಜಾಬ್ ಪಂದ್ಯಕ್ಕಾಗಿ ಆರ್ಸಿಬಿಯಲ್ಲಿ ಬಿಗ್ ಚೇಂಜ್ ಬದಲಾಯಿತು. ಓಪನಿಂಗ್ ಜೋಡಿ ತಂಡಕ್ಕೆ ಸ್ಫೋಟಕ ಆಟಗಾರನ ಎಂಟ್ರಿ ಹೇಗಿರಲಿದೆ ನೋಡಿ ಹೊಸ ಪ್ಲೇಯಿಂಗ್ 11. ಹಾಗಾದ್ರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನು? ಅಷ್ಟಕ್ಕೂ ಪಂಜಾಬ್ ಕಿಂಗ್ಸ್ ವಿರುದ್ಧದ ಇಂದಿನ ಪಂದ್ಯಕ್ಕೆ ಆರ್ಸಿಬಿಯ ಪ್ಲೇಯಿಂಗ್ 11 ಯಾವ ರೀತಿಯಾಗಿರಲಿದೆ, ಪಂದ್ಯದ ಪಿಚ್ ರಿಪೋರ್ಟ್ ಕತೆ ಏನ್ ಹೇಳುತ್ತೆ, ಹಾಗೂ ಉಭಯ ತಂಡಗಳ ನಡುವಿನ ಹೆಡ್ ಟು ಹೆಡ್ ಬ್ಯಾಟಲ್ ಯಾವ ರೀತಿಯಾಗಿದೆ, ಇದರೆಲ್ಲದರ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಕೊನೆವರೆಗೂ ನೋಡಿ. ಆದ್ರೆ ಅದಕ್ಕಿಂತ ಮುನ್ನ ನೀವು ಕೂಡ ಆರ್ಸಿಬಿಯ ಅಪ್ಪಟ ಅಭಿಮಾನಿಗಳಾಗಿದ್ರೆ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ಡಿಫೆಂಡಿಂಗ್ ಚಾಂಪಿಯನ್ ಆಗಿರುವ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಲಾಸ್ಟ್ ಇಯರ್ ನ ರನ್ನರ್ ಅಪ್ ಆಗಿರುವ ಪಂಜಾಬ್ ಕಿಂಗ್ಸ್ ತಂಡಗಳು ಇಂದು ಐಪಿಎಲ್ ನ 60ನೇ ಪಂದ್ಯದಲ್ಲಿ ಮುಖಾಮುಖಿಯಾಗ್ತಾ ಇವೆ. ಈ ಸೀಸನ್ ನ ಮೋಸ್ಟ್ ಅವೈಟೆಡ್ ಪಂದ್ಯಗಳಲ್ಲಿ ಈ ಮ್ಯಾಚ್ ಕೂಡ ಒಂದಾಗಿತ್ತು. ಆರ್ಸಿಬಿ ಹಾಗೂ ಪಂಜಾಬ್ ನಡುವಿನ ಇಂದಿನ ಬಿಗ್ ಬ್ಯಾಟಲ್ ಕಣ್ತುಂಬಿಕೊಳ್ಳಲು ಇಡೀ ಕ್ರೀಡಾ ಜಗತ್ತು ಬಕ ಪಕ್ಷಿಯಂತೆ ಕಾಯುತ್ತಿದೆ. ಅದರಲ್ಲೂ ಒಂದ್ ಕಡೆ ಸೂಪರ್ ಸಂಡೇ, ಮತ್ತೊಂದು ಕಡೆ ಆ ಧರ್ಮಶಾಲದ ಹಚ್ಚು ಹಸಿರಿನ ಸುಂದರ ಮೈದಾನ. ಅದರಲ್ಲಿಯೂ ಎರಡು ಕ್ವಾಲಿಟಿ ಟೀಮ್ಗಳು ಎದುರು ಬದುರಾಗ್ತಿರುವುದು ಕ್ರೀಡಾ ಅಭಿಮಾನಿಗಳಿಗೆ ಇಂದು ಹಬ್ಬವೇ ಅಂತ ಹೇಳಬಹುದು. ಪಂದ್ಯದ ಪ್ರತಿ ಬಾಲ್ ಕೂಡ ರೋಚಕತೆಯನ್ನ ಹೆಚ್ಚಿಸುತ್ತದೆ. ವಿರಾಟ್ ಕೊಹ್ಲಿಯ ಆ ಸ್ಲೆಡ್ಜಿಂಗ್, ಸರ್ಪಂಚ್ ಸಾಬ್ ಶ್ರೇಯಸ್ ಅಯ್ಯರ್ ಅವರ ಆ ಕ್ಯಾಪ್ಟನ್ಸಿಯ ಮಟೀರಿಯಲ್ ಸ್ಕಿಲ್ಗಳು, ರಜತ್ ಪಾಟಿದಾರ್ ಅವರ ಆ ಕ್ಯಾಮಿಯೋ ಇನ್ನಿಂಗ್ಸ್ ಎಲ್ಲವನ್ನ ಕಣ್ತುಂಬಿಕೊಳ್ಳಲು ಆರ್ಸಿಬಿ ಫ್ಯಾನ್ಸ್ ಕಾತುರದಿಂದ ಕಾಯ್ತಾ ಇದ್ದಾರೆ. ಈಗಾಗಲೇ ಸೀಸನ್ ಅಲ್ಲಿ ಭರ್ಜರಿ ಪ್ರದರ್ಶನ ಕೊಟ್ಟಿರುವ ರೆಡ್ ಆರ್ಮಿ ಆಡಿರುವ 12 ಪಂದ್ಯಗಳಿಂದ 8 ಮ್ಯಾಚ್ ಗಳನ್ನ ಗೆದ್ದುಕೊಂಡು 16 ಪಾಯಿಂಟ್ಸ್ ಗಳೊಂದಿಗೆ ಅಗ್ರಸ್ಥಾನದಲ್ಲಿ ಭದ್ರವಾಗಿ ಕುಳಿತುಕೊಂಡಿದೆ. ಮತ್ತೊಂದು ಕಡೆ ಪಂಜಾಬ್ ಕಿಂಗ್ಸ್ ಹಾಫ್ ಆಫ್ ದ ಸೀಸನ್ ನಲ್ಲಿ 7 ಮ್ಯಾಚ್ ಗಳ ಪೈಕಿ ಒಂದೇ ಒಂದು ಮ್ಯಾಚ್ ಕೂಡ ಸೋತಿರಲಿಲ್ಲ. ಅದಾದ ಬಳಿಕ ವಕ್ರದೆಸೆ ಎನ್ನುವಂತೆ ಆಡಿದ 5 ಮ್ಯಾಚ್ ಗಳಲ್ಲಿ ಬ್ಯಾಕ್ ಟು ಬ್ಯಾಕ್ ಸೋಲನ್ನು ಅನುಭವಿಸುವ ಮೂಲಕ ಇದೀಗ ಸದ್ಯ ಸೋಲಿನ ಸುಳಿಯಲ್ಲಿ ಸಿಲುಕಿಕೊಂಡಿದೆ. ಎಂದಾದರೂ ಪಂಜಾಬ್ ಗೆದ್ದು ಕಮ್ ಬ್ಯಾಕ್ ಮಾಡುತ್ತಾ ಅಥವಾ ಇಂದು ಕೂಡ ಸೋತರೆ ಪಂಜಾಬ್ ತಂಡದ ಪ್ಲೇ ಆಫ್ ಕನಸು ಭಗ್ನಗೊಳ್ಳಲಿದೆ. ಈ ಎಲ್ಲಾ ಕಾರಣಗಳಿಂದಾಗಿ ಪಂಜಾಬ್ ಹಾಗೂ ಆರ್ಸಿಬಿ ನಡುವಿನ ಪಂದ್ಯ ತುಂಬಾ ಇಂಪಾರ್ಟೆಂಟ್ ಪಡೆದುಕೊಂಡಿದೆ ಸ್ನೇಹಿತರೆ. ಹೀಗಾಗಿ ಈ ಕ್ರೂಷಿಯಲ್ ಪಂದ್ಯಕ್ಕಾಗಿ ಆರ್ಸಿಬಿಯ ಪ್ಲೇಯಿಂಗ್ 11 ನಲ್ಲಿ ಮೇಜರ್ ಸರ್ಜರಿ ಆಗುವ ಸಾಧ್ಯತೆ ಹೆಚ್ಚಾಗಿದೆ. ಅದರಲ್ಲಿಯೂ ಕಳೆದ 6 ಪಂದ್ಯಗಳಲ್ಲಿ ಕಣಕ್ಕಿಳಿದಿದ್ದ ಓಪನರ್ ಜೇಕಬ್ ಬೆಥೆಲ್ ಕಡೆಯಿಂದ ಒಂದೇ ಒಂದು ಕನ್ವಿನ್ಸಿಂಗ್ ಪರ್ಫಾರ್ಮೆನ್ಸ್ ಬಂದಿಲ್ಲ. ಹೀಗಾಗಿ ಬೆಥೆಲ್ರನ್ನ ಡ್ರಾಪ್ ಮಾಡಿ ಅಲ್ಲಿ ಫಿಲ್ ಸಾಲ್ಟ್ ಮತ್ತೆ ಎಂಟ್ರಿ ನೀಡುವ ಸಾಧ್ಯತೆ ಹೆಚ್ಚಾಗಿದೆ. ಫಿಲ್ ಸಾಲ್ಟ್ ಬಾರದೆ ಇದ್ರೆ ಜಾರ್ಡನ್ ಕಾಕ್ಸ್ಗೂ ಕೂಡ ಅವಕಾಶ ಕೊಡುವ ಚಾನ್ಸ್ ಹೆಚ್ಚಾಗಿದೆ ಸ್ನೇಹಿತರೆ. ಇನ್ನು ಲಾಸ್ಟ್ ಮ್ಯಾಚ್ ನಲ್ಲಿ ರೊಮಾರಿಯೋ ಶೆಫರ್ಡ್ಗೆ ಬ್ರೇಕ್ ಕೊಟ್ಟು ವೆಂಕಿ ಅಯ್ಯರ್ಗೆ ಚಾನ್ಸ್ ನೀಡಲಾಗಿತ್ತು. ಇನ್ಫ್ಯಾಕ್ಟ್ ವೆಂಕಿ ಅಯ್ಯರ್ 11 ಗೆ ಎಂಟ್ರಿ ಕೊಟ್ಟಿರೋದ್ರಿಂದಾಗಿ ಡಫಿ ಕೂಡ ಪ್ಲೇಯಿಂಗ್ 11 ನ ಭಾಗವಾಗಿದ್ರು. ಆದ್ಯಾಗೂ ಇದೇ ಸೇಮ್ 11 ನೊಂದಿಗೆ ಆರ್ಸಿಬಿ ಇಂದು ಕೂಡ ಕಣಕ್ಕಿಳಿಯುವ ಸಾಧ್ಯತೆ ಹೆಚ್ಚಾಗಿದೆ. ಇನ್ನುಳಿದಂತೆ ಪಂದ್ಯದ ಪಿಚ್ ರಿಪೋರ್ಟ್ ಬಗ್ಗೆ ಕಣ್ಹಾಯಿಸುವುದಾದ್ರೆ ಇಂದಿನ ಪಂದ್ಯ ಹಿಮಾಚಲ ಪ್ರದೇಶದ ಧರ್ಮಶಾಲಾ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಸ್ನೇಹಿತರೆ. ಇದು ಮಿಕ್ಸ್ಡ್ ಸಾಯಿಲ್ ನ ಪಿಚ್ ಅಂತ ಕರೆಸಿಕೊಳ್ತಾ ಇದೆ. ಹೀಗಾಗಿ ಇಂದಿನ ಪಂದ್ಯದ ಆವರೇಜ್ ಸ್ಕೋರ್ ಬಂದ್ಬಿಟ್ಟು 186 to 190 ಆಗಿದೆ. ಅಂಡ್ ಇಲ್ಲಿ ಟಾಸ್ ಗೆದ್ದವರು ಮೊದಲು ಬ್ಯಾಟಿಂಗ್ ಮಾಡಲು ಎದುರು ನೋಡ್ತಾರೆ, ಬಿಕಾಸ್ ಇವತ್ತು ಡೇ ಮ್ಯಾಚ್ ಆಗಿರೋದ್ರಿಂದಾಗಿ. ಫ್ಯಾಕ್ಟ್ ಏನಾದ್ರೂ ಇದು ನೈಟ್ ಮ್ಯಾಚ್ ಆಗಿದ್ರೆ ಡ್ಯೂ ಮೇನ್ ಫ್ಯಾಕ್ಟರ್ ಆಗಿರ್ತಿತ್ತು. ಸೊ ಅಲ್ಲಿ ಮೊದಲು ಬೌಲಿಂಗ್ ಮಾಡಲು ಪ್ರಿಫರೆನ್ಸ್ ಕೊಡ್ತಾ ಇದ್ರು. ಅದ್ಯಾಗೂ ಇದು ಡೇ ಮ್ಯಾಚ್ ಆಗಿರೋದ್ರಿಂದಾಗಿ ಇಲ್ಲಿ ಸ್ವಲ್ಪ ಚೇಂಜ್ ಕಂಡು ಬರಲಿದೆ. ಇನ್ನು ಆರ್ಸಿಬಿ ಹಾಗೂ ಪಂಜಾಬ್ ಇಲ್ಲಿವರೆಗೂ ಐಪಿಎಲ್ ಇತಿಹಾಸದಲ್ಲಿ 37 ಪಂದ್ಯಗಳಲ್ಲಿ ಮುಖಾಮುಖಿಯಾಗಿದ್ದು, ಈ ಪೈಕಿ ಆರ್ಸಿಬಿ 19 ಹಾಗೂ ಪಂಜಾಬ್ 18 ಪಂದ್ಯಗಳಲ್ಲಿ ವಿಕ್ಟರಿ ಬಾರಿಸಿದೆ. ಇದರೊಂದಿಗೆ ಹೆಡ್ ಟು ಹೆಡ್ ದಾಖಲೆಯಲ್ಲಿಯೂ ಕೂಡ ನೆಕ್ ಟು ನೆಕ್ ಫೈಟ್ ಅನ್ನ ಎದುರು ನೋಡ್ತಾ ಇದ್ದೀವಿ. ಇದೀಗ ಇಂದಿನ ಪಂದ್ಯದಲ್ಲಿಯೂ ಕೂಡ ಅದೇ ರೀತಿಯ ಪರ್ಫಾರ್ಮೆನ್ಸ್ ಬರುತ್ತಾ ಅನ್ನೋದನ್ನ ಕಾದು ನೋಡೋಣ. ಸ್ನೇಹಿತರೆ, ಆರ್ಸಿಬಿ ಈ ಮ್ಯಾಚ್ ಗೆಲ್ಲುತ್ತಾ ಅಥವಾ ಇಲ್ಲವ ಅನ್ನೋದನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ನಮಸ್ಕಾರ, ಧನ್ಯವಾದಗಳು.